ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬನ್ನಿ ಈ ದಿನ ತುಳುನಾಡಿನ ಆರಾಧ್ಯ ದೈವವಾದ ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗಿ ಬರೋಣ. ಕೊರಗಜ್ಜನ ಆದಿ ಸ್ಥಳ ಕುತ್ತಾರು. ಇದು ಮಂಗಳೂರಿನಲ್ಲಿದೆ. ನಾವು ಕುತ್ತಾರಿಗೆ ಹೋಗುವ ತಯಾರಿಯನ್ನು ಮಾಡಿಕೊಂಡು ಪ್ರತಿದಿನ ರಾತ್ರಿ 9:30ಕ್ಕೆ ಮೆಜೆಸ್ಟಿಕ್ನಿಂದ ಹೊರಡುವ ಕಣ್ಣನೂರು ಎಕ್ಸ್ಪ್ರೆಸ್ನಲ್ಲಿ ನಮ್ಮ ಪ್ರಯಾಣ ಹೊರಟಿತು ಮಂಗಳೂರಿನ ಕಡೆಗೆ. ಪ್ರತಿದಿನ ಬೆಂಗಳೂರಿನ KSR ಅಥವಾ SBC ರೈಲ್ವೆ ನಿಲ್ದಾಣದಿಂದ ರಾತ್ರಿ 9:30ಕ್ಕೆ ಹೊರಡುವ ಕಣ್ಣನೂರು ಎಕ್ಸ್ಪ್ರೆಸ್ ಬೆಳಗಿನ ಜಾವ 6:30ಕ್ಕೆ ಮಂಗಳೂರು ಜಂಕ್ಷನನ್ನು ತಲುಪುತ್ತೆ. 7:30ಕ್ಕೆ ಮಂಗಳೂರು ಸೆಂಟ್ರಲನ್ನು ತಲುಪುತ್ತೆ. ಮಂಗಳೂರು ಸೆಂಟ್ರಲ್ ತುಂಬ ಹತ್ತಿರವಾದ ಒಂದು ರೈಲ್ವೆ ಸ್ಟೇಷನ್ ಕುತ್ತಾರಿಗೆ. ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಂದ ಹಂಪನಕಟ್ಟ ಬಸ್ ಸ್ಟಾಪ್ಗೆ 1 ಕಿಲೋಮೀಟರ್ ಇದೆ. ಇಲ್ಲಿಂದ ನೀವು ನಡ್ಕೊಂಡು ಬೇಕಾದರೂ ಹೋಗ್ಬೋದು ಅಥವಾ ಆಟೋದಲ್ಲೋದ್ರೆ 40 ರೂಪೀಸ್ ತೊಗೋತಾರೆ. ನಾವು ಆಟೋದಲ್ಲೇ ಹಂಪನಕಟ್ಟ ಬಸ್ ಸ್ಟಾಪ್ ಕಡೆ ಹೊರಟ್ವಿ, ಯಾಕಂದರೆ ಅಲ್ಲೇ ನಾವು ರೂಮನ್ನು ಕೂಡ ಬುಕ್ ಮಾಡ್ಕೊಂಡಿದ್ವಿ. ರೂಮು ಒಂದು ದಿನಕ್ಕೆ 1300 ಚಾರ್ಜ್ ಮಾಡಿದರು. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದರೆ ತುಂಬ ಬಿಸಿಲಿತ್ತು. ಹಾಗೆ ಎಳ್ನೀರನ್ನು ಕುಡಿದು ನಾವು ಬಸ್ ಸ್ಟಾಪಿನ ಕಡೆ ಹೊರಟ್ವಿ. ರೂಮು ಹಂಪನಕಟ್ಟ ಬಸ್ ಸ್ಟಾಪ್ ನಿಯರಲ್ಲೇ ಇತ್ತು, ಆದರೆ ಆಪೋಸಿಟ್ ಸೈಡ್ಗೆ ಹೋಗಬೇಕಾಗಿತ್ತು ಕುತ್ತಾರ್ಗೆ ಹೋಗೋದಕ್ಕೆ. ಆದ್ದರಿಂದ ನೋಡಿ, ಈ ವ್ಯಕ್ತಿಯನ್ನು ನಾವು ಕೇಳಿದ್ವಿ ಅಲ್ಲಿ, ಹಂಪನಕಟ್ಟ ಬಸ್ ಸ್ಟಾಪ್ ಎಲ್ಲಿ ಬರುತ್ತೆ ಕುತ್ತಾರ್ಗೆ ಹೋಗಬೇಕು ಅಂದಾಗ ಆ ವ್ಯಕ್ತಿ ನಮ್ಮನ್ನು ಜೊತೆಯಲ್ಲೇ ಕರ್ಕೊಂಡ್ಬಂದು ಈ ಒಂದು ಸ್ಟಾಪಲ್ಲಿ ಕುತ್ತಾರಿಗೆ ಹೋಗೋ ಬಸ್ಸನ್ನು ಹತ್ತಿಸಿ ಹೋದರು. ಹಂಪನಕಟ್ಟ ಬಸ್ ಸ್ಟಾಪಿಂದ ಕುತ್ತಾರಿನ ಕೊರಗಜ್ಜನ ದೈವಸ್ಥಾನದ ಮುಂಭಾಗದಲ್ಲೇ ಈ ಬಸ್ ನಿಲ್ಲಿಸುತ್ತೆ ಅಂತ ಹೇಳಿ ಆ ವ್ಯಕ್ತಿ ನಮಗೆ ಈ ಬಸ್ಸನ್ನು ಹತ್ತಿಸಿದ್ರು. ಈ ಬಸ್ ನಂಬರ್ ಬಂದು 44B. ಹಂಪನಕಟ್ಟೆಯಿಂದ ಕುತ್ತಾರಿಗೆ ಒಬ್ಬರಿಗೆ ಬಸ್ ಟಿಕೆಟ್ ಚಾರ್ಜ್ ಬಂದು 20 ರೂಪೀಸ್. ಇಲ್ಲಿಗೆ ಸಾಕಷ್ಟು ಬಸ್ಗಳಿವೆ. ಜೊತೆಗೆ ಕ್ರಾಸಲ್ಲಿ ನಿಲ್ಲಿಸಿ ಕೊರಗಜ್ಜ ದೇವಾಲಯದ ಕ್ರಾಸ್ ನೋಡಿ, ಇದೇ ಕೊರಗಜ್ಜ ದೇವಾಲಯದ ಕ್ರಾಸ್. ಇಲ್ಲಿ ಸಾಕಷ್ಟು ಬಸ್ಗಳು ಸ್ಟಾಪ್ ಕೊಡುತ್ತೆ. ಇಲ್ಲಿಂದ ಒಂದು 200 ಮೀಟರ್ಸ್ ದೂರದಷ್ಟು ನಡೆದ್ರೆ ಸಾಕು, ಅಲ್ಲೇ ಕೊರಗಜ್ಜನ ದೇವಸ್ಥಾನ ಇದೆ. ಆದರೆ 44B ಬಸ್ ಏನಿದೆ ಅದು ಕೊರಗಜ್ಜನ ದೇವಸ್ಥಾನದ ಮುಂಭಾಗದಲ್ಲೇ ಸ್ಟಾಪನ್ನು ಕೊಡುತ್ತೆ. ನೋಡಿ, ಇದೇ ಕೊರಗಜ್ಜನ ಆದಿ ಸ್ಥಳ, ಕೊರಗಜ್ಜನ ದೈವಸ್ಥಾನ. ಇಲ್ಲಿ ಕೊರಗಜ್ಜನಿಗೆ ತುಂಬ ಪ್ರಿಯವಾದದ್ದು ಬೀಡ, ಚಕ್ಕುಲಿ, ಮದ್ಯ. ಬೀಡ ಚಕ್ಕುಲಿಯನ್ನು ತಗೊಂಡ್ವಿ. 1 ಪ್ಯಾಕೆಟ್ ಚಕ್ಕುಲಿ ಮತ್ತು 2 ಸೆಟ್ ಎಲೆ ಅಡಿಕೆ ಕೊಟ್ಟರು. ಅದಕ್ಕೆ 70 ರೂಪೀಸ್ ಚಾರ್ಜನ್ನು ಮಾಡಿದ್ರು. ಇಲ್ಲಿ ಯಾವುದೇ ಫೋಟೋ ವಿಡಿಯೋ ತೆಗೆಯೋ ಹಾಗಿಲ್ಲ. ಸಂಜೆ 6:30ರಿಂದ ಬೆಳಗಿನ ಜಾವ 6 ಗಂಟೆಯವರೆಗೆ ಮಹಿಳೆಯರಿಗೆ ಇಲ್ಲಿ ಪ್ರವೇಶ ಇಲ್ಲ. ಹೆಣ್ಣು ಮಕ್ಕಳನ್ನು ಕತ್ತಲೆಯಾದ ಮೇಲೆ ಸೇರಿಸಲ್ಲ ದೇವಸ್ಥಾನದ ಒಳಗಡೆ. ನಾವೇನಾದರೂ ಹೆಣ್ಣುಮಕ್ಕಳು ಹೋಗೋದಿದ್ದರೆ ಬೆಳಗಿನ ಜಾವ 6 ಗಂಟೆಯ ನಂತರ ಬರಬೇಕು, ಸಂಜೆ 6:30 ಒಳಗೆ ಬರಬೇಕು. 6:30 ನಂತರ ನಮಗೆ ಈ ಒಂದು ದೇವಸ್ಥಾನದ ಒಳಗಡೆ ಹೋಗಲು ಅನುಮತಿ ಇಲ್ಲ. ಇನ್ನು ಈ ದೇವಸ್ಥಾನದ ಒಳಗಡೆ ಹೋದಾಗ ಅಲ್ಲಿ ಒಂದು ಕಟ್ಟೆ ಇದೆ, ಕೊರಗಜ್ಜನ ಕಟ್ಟೆ. ಅದಕ್ಕೆ 3 ಸುತ್ತು ಬಂದು ಅಲ್ಲಿ ಚಕ್ಕುಲಿಯನ್ನು ಕೊಟ್ಟರೆ ನೈವೇದ್ಯ ಮಾಡ್ತಾರೆ. ಅಲ್ಲಿ ನೀವು ಎಷ್ಟೊತ್ತಾದರೂ ಕೂತ್ಕೋಬೋದು, ಒಳಗಡೆ ಎಷ್ಟು ಸಮಯ ಆದರೂ ಕೂತು ಪ್ರಾರ್ಥಿಸಬಹುದು. ಆ ನಂತರ ನೀವು ಕಟ್ಟೆ ಹತ್ರ ಹೋದರೆ ಅವರಿಗೆ ಚಕ್ಕುಲಿ ಮತ್ತು ಆ ಎಲೆ ಅಡಿಕೆ ಪ್ರಸಾದವನ್ನು ಕೊಡ್ತಾರೆ. ಅಷ್ಟನ್ನು ಮಾತ್ರವೇ ನಾವು ಹೊರಗಡೆ ತರಬೇಕು. ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಹೊರಗಡೆ ತರುವ ಹಾಗಿಲ್ಲ. ಇಲ್ಲಿ ರಾತ್ರಿ 7:30 ನಂತರ ಕೋಲ ನಡೆಯುತ್ತೆ. ಕೋಲವನ್ನು ಕೆಲವರು ಬರೆಸಿರ್ತಾರೆ, ಅವರು ಕೋಲವನ್ನು ನಡೆಸ್ತಾರೆ. ಈ ಕೋಲಕ್ಕೆ ಹೆಣ್ಣು ಮಕ್ಕಳಿಗೆ ಅನುಮತಿ ಇಲ್ಲ. 6:30 ನಂತರ ಹೆಣ್ಮಕ್ಳು ಒಳಗಡೆ ಹೋಗೋ ಹಾಗಿಲ್ಲ. ಕೋಲ ನಡೆಯೋದು 7:30ಕ್ಕೆ. ಆದ್ದರಿಂದ ಈ ಕೋಲದಲ್ಲಿ ಹೆಣ್ಣು ಮಕ್ಕಳು ಭಾಗವಹಿಸಲು ಅವಕಾಶ ಇಲ್ಲ. ಅದೇ ರೀತಿ ರಾತ್ರಿ ಹೊತ್ತು ಯಾವುದೇ ವಾಹನಗಳು ಈ ದೇವಾಲಯದ ಅಥವಾ ಈ ದೈವಸ್ಥಾನದ ಮುಂಭಾಗದಲ್ಲಿ ಓಡಾಡಿದರೆ ಅವು ಲೈಟನ್ನು ಆಫ್ ಮಾಡ್ಕೋಬೇಕಂತೆ. ಕೊರಗಜ್ಜನ ಸನ್ನಿಧಾನಕ್ಕೆ ಬಂದು ಕೊರಗಜ್ಜನಲ್ಲಿ ಏನೇ ಬೇಡಿಕೆ ಇಟ್ಟರೂ ನೆರವೇರುತ್ತೆ ಎನ್ನುವುದು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನ ಅಚಲವಾದ ನಂಬಿಕೆ. ನಾವು ಕೂಡ ನಂಬಿಕೆಯಿಂದ ಬಂದು
ಕೊರಗಜ್ಜನ ದರ್ಶನವನ್ನು ಪಡೆದು ಮಂಗಳೂರಿಗೆ ವಾಪಸ್ಸಾದೆವು. ಮುಂದಿನ ನಮ್ಮ ಪ್ರಯಾಣ ಉಚ್ಚಿಲ ಮಹಾಲಕ್ಷ್ಮಿಯ ಕಡೆಗೆ.